ನಮಸ್ಕಾರ. ಶಿರಸಿ ಸಮೀಪದ ಸೋದೆ ವಾದಿರಾಜ ಕ್ಷೇತ್ರದೊಂದಿಗೆ ಥಳಕು ಹಾಕಿಕೊಂಡಿರುವ ಮತ್ತೊಂದು ಹೆಸರು ಭೂತರಾಜರದ್ದು. ಜನ್ಮಾಂತರದ ಪ್ರಾರಬ್ಧ ಕರ್ಮದ ಫಲವಾಗಿ ತಮ್ಮ ಗುರು ಶ್ರೀ ವಾದಿರಾಜರಿಂದಲೇ ಶಪಿತರಾಗಿ, ಗುರುಗಳಿಂದಲೇ ಶಾಪಮುಕ್ತರಾಗಿ ಅವರ ನೆಚ್ಚಿನ ಬಂಟರಾದವರು ಭೂತರಾಜರು. ಶ್ರೀ ವಾದಿರಾಜರಿಂದ ಭೂತರಾಜ ಎಂಬ ಅಭಿಧಾನದೊಂದಿಗೆ ಸೋಂದಾದ ಕ್ಷೇತ್ರಪಾಲರಾಗಿ ನಿಯುಕ್ತರಾದವರು. ಸೋದೆಯ ಶ್ರೀ ವಾದಿರಾಜರ ವೃಂದಾವನದ ಸಮೀಪದಲ್ಲಿಯೇ ಇದೆ ಭೂತರಾಜರ ಸನ್ನಿಧಾನ. ಇಲ್ಲಿ ತೆಂಗಿನಕಾಯಿ ಉರುಳಿಸುವುದು ವಿಶೇಷ ಸೇವೆ. ಪ್ರತಿದಿನವೂ ಇಲ್ಲಿ ಬಲಿ ನಡೆಸಿ ವಿಶೇಷ ಪೂಜೆ ನಡೆಸುತ್ತಾರೆ. ಮಾಧ್ವ ಮನೆಗಳಲ್ಲಿ ರಕ್ಷೆ ಎಂಬಂತೆ ಭೂತರಾಜರ ಚಿತ್ರವನ್ನು ಬಾಗಿಲ ಬಳಿ ಇಡುತ್ತಾರೆ. ಭೂತರಾಜರು ಜನಿಸಿದ ಮಂಗಳೂರು ಸಮೀಪದ ನಾರಳ ಮಠದಲ್ಲಿ ಇಂದಿಗೂ ಭೂತರಾಜರು ಪೂಜಿಸಲ್ಪಡುತ್ತಾರೆ. ತಲೆಮಾರುಗಳ ಹಿಂದೆ ನಾರಳತ್ತಾಯ ಕುಟುಂಬದಿಂದ ಉಡುಪಿ ಶಿರುವ ಸಮೀಪದ ಪಾದೂರಿಗೆ ಬಂದು ನೆಲೆಸಿರುವ ಆಚಾರ್ಯ ಕುಟುಂಬದ ಬೆಂಗಾವಲಾಗಿ ಬಂದ ಭೂತರಾಜರು ಪಾದೂರಿನ ಮನೆಯಲ್ಲೂ ನೆಲೆಸಿದ್ದಾರೆ. ಈ ಮನೆತನವನ್ನು ಸಂರಕ್ಷಿಸುತ್ತಿದ್ದಾರೆ. ಈ ಮನೆಯ ಚಾವಡಿಯ ಉಯ್ಯಾಲೆಯಲ್ಲಿ ಶ್ರೀ ಭೂತರಾಜರು ವಿರಾಜಮಾನರಾಗಿದ್ದಾರೆ. ನೀರು ಇರುವ ತೆಂಗಿನಕಾಯಿಯಲ್ಲಿ ಶ್ರೀ ಭೂತರಾಜರು ಆವಾಹನೆಗೊಂಡು ಪೂಜಿಸಲ್ಪಡುತ್ತಾರೆ. ನೀರು ಆವಿಯಾದಾಗ ಅಥವಾ ಸಂಕ್ರಮಣಗಳಂದು ಕಾಯಿ ಬದಲಾಯಿಸಲಾಗುತ್ತದೆ. ಪ್ರತಿ ಸಂಕ್ರಮಣದಂದು ಇಲ್ಲಿ ದೇವರ ವಿಶೇಷ ಪೂಜೆ ನಡೆಯುತ್ತದೆ. ಅಕ್ಕಿ ಅಚ್ಚರು, ಚಿತ್ರಾನ್ನ, ಅಕ್ಕಿ, ಉದ್ದುಬೇಳೆ, ತೆಂಗಿನಕಾಯಿ ಬಳಸಿ ವಡೆಯನ್ನು ಪೂಜೆಗಾಗಿ ತಯಾರಿಸುತ್ತಾರೆ. ಪೂಜೆಗಾಗಿ ಬಿದಿರಿನಿಂದ ಬಟ್ಟೆ ಸುತ್ತಿದ ದೀಪವನ್ನು ತಯಾರಿಸುತ್ತಾರೆ. ಚರುವಿಗೆ ಕೆಂಬಣ್ಣ ಬರುವಂತೆ ಕುಂಕುಮ ಲೇಪಿಸಿ ಒಡೆಯನಿರಿಸಿ ಕಣ್ಣಿನ ಆಕೃತಿಯನ್ನು ನೀಡುತ್ತಾರೆ. ಇದೊಂದು ಜಾನಪದೀಯ ಆಚರಣೆ. ಸಂಕ್ರಾಂತಿಯಲ್ಲದೆ ಇತರರ ಹರಕೆ ಸೇವೆಯ ಪೂಜೆಯೂ ಇಲ್ಲಿ ನಡೆಯುತ್ತದೆ. ಸದ್ಯಕ್ಕೆ ಇಲ್ಲಿ ಶ್ರೀಮತಿ ಮತ್ತು ಶ್ರೀ ವಾದಿರಾಜ ದಂಪತಿ ಮನೆಯಲ್ಲಿದ್ದುಕೊಂಡು ಪೂಜಾ ಕೈಂಕರ್ಯಗಳನ್ನು ನಡೆಸುತ್ತಿದ್ದಾರೆ. ಆದರೆ ಈ ಮನೆತನದ ಅನೇಕ ತಲೆಮಾರುಗಳನ್ನು ಸಂರಕ್ಷಿಸಿದ ಭೂತರಾಜರು ಈ ಕುಟುಂಬದಂತೆಯೇ ಪಾದೂರಿನ ಈ ಮನೆಯಿಂದ ಸದ್ಯದಲ್ಲಿ ಸ್ಥಳಾಂತರಗೊಳ್ಳಲಿದ್ದಾರೆ. ಈ ಜಾಗ ಭಾರತ ಸರ್ಕಾರದ ಬೃಹತ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಗಾಗಿ ವಶಪಡಿಸಿಕೊಳ್ಳುವ ಭೂಮಿಗೆ ಸೇರಿದೆ. ಭೂತರಾಜರು ಎಲ್ಲೇ ಸ್ಥಳಾಂತರಗೊಂಡರೂ ಅವರ ಶ್ರೀರಕ್ಷೆ ಪಾದೂರು ಆಚಾರ್ಯ ಮನೆತನದ ಮೇಲೆ ಸದಾ ಇರುತ್ತದೆ ಎಂಬುದು ಗಾಢ ನಂಬಿಕೆ. ಅಂದಹಾಗೆ ಬಾಲ್ಯದಲ್ಲಿ ನನ್ನ ಪತಿಗೆ ಮೆಲುಕು ಹಾಕಿದಷ್ಟು ಬರಿದಾಗದ ನೆನಪಿನ ಬುತ್ತಿಯನ್ನು ಕಟ್ಟಿಕೊಟ್ಟ ಅವರ ಈ ಅಜ್ಜಿ ಮನೆ ಇನ್ನು ಬರಿದೇ ನೆನಪಷ್ಟೇ.